ಬಟ್ ಸುದೀಪ್ ಸರ್ ವೀಕೆಂಡಲ್ಲಿ ಅಂದರೆ ಗಿಲ್ಲಿಗೆ ಒಂದು ಕಿಚ್ಚನ ಚಪ್ಪಾಳೆ ಕೊಡ್ತಾರೆ. ಏನಕ್ಕೆ ಅಂದರೆ ರಕ್ಷಿತಾ ಪರ ನಿಂತರು ಅಂತ. ಮನೆಯಲ್ಲಿ ಬೇರೆ ಯಾರು ಅಂದರೆ ನೀವು ಹೇಳ್ದಂಗೆ ಕೆಲವರು ಕೇಳಿಸಿದ್ದೆ, ಕೆಲವ್ರಿಗೆ ಕೇಳಿಸಿಲ್ಲ. ಬಟ್ ಅದೊಂದು ತುಂಬ ಅಗ್ಲಿ ಟರ್ನ್ ತೊಗೊಳುತ್ತೆ. ಅಂದರೆ ಹೊರಗೆ ಹಳೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಕೂಡ ರಕ್ಷಿತನಿಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅಂದರೆ ಅವರು ಬಟ್ಟೆ ಎಲ್ಲ ಎಳೆದು ನೀನು ಎಲ್ಲಿಂದ ಬಂದಿದ್ಯಾ ನೋಡು, ಈ ಥರದ್ದೆಲ್ಲ ಮಾತಾಡುವಾಗ ಎಂಥವ್ರಿಗಾದರೂ ಹರ್ಟ್ ಆಗುತ್ತೆ. ಸರ್ ಅದನ್ನೆಲ್ಲ ಹೇಳುವಾಗ ನಿಮಗೇನಾದರೂ ಅಂದರೆ ಅಲ್ಲಿರೋರಿಗೆಲ್ಲ ಫೀಲ್ ಆಯ್ತಾ, ನಾವು ರಕ್ಷಿತಾ ಪರ ಸ್ಟ್ಯಾಂಡ್ ತೊಗೊಬೇಕಿತ್ತು, ಅವತ್ತು ಹೋಗಿ ಮಾತಾಡಬೇಕಿತ್ತು? ಏನಾಗುತ್ತೆ ಗೊತ್ತಾ ತೇಜು, ಮನೆಯಲ್ಲಾಗೋ ಪ್ರತಿ ಇನ್ಸಿಡೆಂಟಲ್ಲೂ ಅಶ್ವಿನಿ ಅವ್ರು ಇನ್ವಾಲ್ವ್ ಆಗಿ 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 ಎಲ್ಲರ ಮಾತನ್ನು ಅವರೇ ಆಡೋಕ್ಕೆ ಶುರು ಮಾಡ್ತಾರೆ. ನಮಗೆ ಒಬ್ಬರ ಲೀಡರ್ ಅವಶ್ಯಕತೆ ಇರಲಿಲ್ಲ, ಅವರೇ ಸೆಲ್ಫ್ ಪ್ರೊಕ್ಲೈಮ್ಡ್ ಲೀಡರ್ ಆಗಿಬಿಟ್ಟಿದ್ರು. ಯಾವ ಹೆಣ್ಮಗುಗೂ ಅಲ್ಲಿ ಲೀಡರ್ನ ಅವಶ್ಯಕತೆ, ಪರ ವಹಿಸೋ ಅವಶ್ಯಕತೆ ಅಲ್ಲಿ ತನಕ ಬಂದಿರಲಿಲ್ಲ. ಆ್ಯಂಡ್ ಪ್ರತಿ ಸತಿ ಪ್ರತಿ ವಿಚಾರ ಆದಾಗಲೂ ಕೂಡ ನಮಗೆ ನಾವೇ ಸ್ಟ್ಯಾಂಡ್ ತೊಗೋತಿದ್ವಿ ಹೊರತು ಯಾರೂ ಬಂದು, ಇನ್ಫ್ಯಾಕ್ಟ್ ನನ್ನ ವಿಚಾರ ಆದಾಗಲೂ ನನ್ನ ಜಂಟಿನೂ ಮಾತಾಡಿಲ್ಲ. ಅಶ್ವಿನಿ ಅವ್ರ ಜೊತೆ ಜಗಳ ಮಾಡಿದಾಗ ನಾನು ಒಬ್ಬಳೇ ಮಾತಾಡಿದ್ದು, ಆಗಲೂ ಯಾರೂ ಪರ ವಹಿಸಿಲ್ಲ. ಬಿಕಾಸ್ ಗೊತ್ತು ಶಿ ಈಸ್ ಕೇಪಬಲ್ ಆಫ್ ಹ್ಯಾಂಡ್ಲಿಂಗ್ ಅಂತ. ಅವತ್ತು ನಾನು ರಕ್ಷಿತಾ ರೂಮಲ್ಲಿ ಇದ್ದಾಗಲೂ ಕೂಡ ಅದು ಶುರು ಮಾಡಿದ್ದು ನಾಮಿನೇಷನ್ ವಿಚಾರವಾಗಿ. ರಕ್ಷಿತಾ ಒಬ್ಬರೇ ಮೆನ್ಷನ್ ಮಾಡಿದ್ದು ಗೆಜ್ಜೆ ವಿಚಾರ, ಇವರು ನಾಮಿನೇಷನ್ ವಿಚಾರ ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಮೋರ್ ದ್ಯಾನ್ ದಟ್ ಅಶ್ವಿನಿ ಗೌಡ ಅವ್ರದ್ದು ನಂದು ಆಲ್ರೆಡಿ ಕ್ಲಾಶ್ ಆಗಿದ್ದರಿಂದ ಕುಂಕುಮದ ವಿಚಾರ ಗೊತ್ತಿದ್ದರಿಂದ ಐ ವಾಸ್ ವೆರಿ ಶ್ಯೂರ್ ಅವರೇ ಮಾಡ್ತಿರೋದದು ಅಂತ. ಬಟ್ ನಾಗವಲ್ಲಿ ವಿಚಾರ, ಇವ್ರು ಡ್ಯಾನ್ಸ್ ಮಾಡಿರೋ ವಿಚಾರ ನಾನು ವಿಟ್ನೆಸ್ಸೇ ಮಾಡಿಲ್ಲ.